ರಿಪಬ್ಲಿಕ್ ಕನ್ನಡ, ನಾನು ಅಶ್ವದೇವತ್. ಇವತ್ತು ಕನ್ನಡ ರಾಜ್ಯೋತ್ಸವದ ಹಬ್ಬ. ಇಲ್ಲಿ ರ್ಯಾಲಿ, ನೀವು ರ್ಯಾಲಿಯನ್ನ ಗಮನಿಸ್ತಾ ಇರಬಹುದು. ಮನೆ ಮುಂದೆ ರಂಗೋಲಿ ಹಾಕಬೇಕು, ಕನ್ನಡ ಬಾವುಟವನ್ನ ಕಟ್ಟಿ ಅಂತ ಹೇಳ್ತು. ರಿಪಬ್ಲಿಕ್ ಮಾಧ್ಯಮ ಅಂತಂದರೆ ಇಡೀ ಪ್ರಪಂಚಕ್ಕೆ ತೋರಿಸೋಂಥ ಚಾನಲ್, ಏಕೈಕ ಚಾನಲ್ ಅಂತಂದರೆ ಅದು ಕನ್ನಡ ರಾಜ್ಯೋತ್ಸವದ ಪರವಾಗಿ ಅವರಿಗೆ ಶುಭಾಶಯ ತಿಳಿಸ್ತಾ ಇದ್ದೀವಿ. ಯಾಕಂದರೆ ಮಾಧ್ಯಮ ಲೋಕದಲ್ಲಿ ಬದಲಾವಣೆ ತರ್ತೀವಂತ ಏನು ಹೇಳಿದ್ರಿ, ನೀವು ಬದಲಾವಣೆ ತಂದಿದ್ದೀರಿ ಇವತ್ತು. ಸಪ್ತ ರಥಗಳ ಮೆರವಣಿಗೆ ನಡೆಯುತ್ತೆ. ಮೊದಲನೇ ರಥದಲ್ಲಿ ಕನಕದಾಸರನ್ನ ಅವರ ಮೂರ್ತಿಯನ್ನು ಇಲ್ಲಿ ಇರಿಸಲಾಗಿದೆ, ನೀವು ಗಮನಿಸ್ತಾ ಇದ್ದೀರಿ. ಸೊ ಇನ್ನು ಮತ್ತೊಂದು ಕಡೆ ಇನ್ನೊಂದು ರಥದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ರಥವನ್ನು ಇಲ್ಲಿ ಇರಿಸಲಾಗಿದೆ. ಇನ್ನು ಮತ್ತೊಂದು ಕಡೆ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ವೀರರಾಣಿ ಅಬ್ಬಕ್ಕ ಅವರ ಫೋಟೋವನ್ನು ಈ ರಥಕ್ಕೆ ಅಳವಡಿಸಲಾಗಿದೆ. ಮತ್ತೊಂದು ಕಡೆ ಈ ರಥಕ್ಕೆ ಶಿವಕುಮಾರ ಮಹಾಸ್ವಾಮಿ ಅವರ ಫೋಟೋದ ಜೊತೆಗೆ ಬಸವಣ್ಣನವರ ಫೋಟೋವನ್ನು ಕೂಡ ಇಲ್ಲಿ ಈ ಒಂದು ಮೂರ್ತಿಯನ್ನು ಈ ಒಂದು ರಥದಲ್ಲಿ ಇರಿಸಲಾಗಿದೆ. ಇನ್ನು ಮತ್ತೊಂದು ಕಡೆ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಮತ್ತೊಂದು ರಥಕ್ಕೆ ಇಲ್ಲಿ ಅಳವಡಿಸಲಾಗಿರುವಂಥದ್ದು. ಹೀಗೆ ಮಹಾನಾಯಕರ ಫೋಟೋವನ್ನು ಇಲ್ಲಿ ಇಟ್ಕೊಂಡು ಇವತ್ತು ಮೆರವಣಿಗೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ನಮ್ಮ ಶಂಕರಣ್ಣ ಅವರ ಮೂರ್ತಿಯನ್ನು ಕೂಡ ಇಲ್ಲಿ ಇರಿಸಲಾಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಇಲ್ಲಿ ಕನ್ನಡಕ್ಕಾಗಿ ಹೋರಾಡಿದಂತಹ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿಯನ್ನು ಈ ಒಂದು ಶಿವ ಪಾರ್ವತಿ ಇರುವಂಥ ರಥದಲ್ಲಿ ಬಹಳ ಹೈಲೈಟ್ ಆಗಿ ಇಲ್ಲಿ ಇರಿಸಲಾಗಿರುವಂಥದ್ದು. ಇನ್ನು ಮತ್ತೊಂದು ಕಡೆ ನೀವು ಗಮನಿಸ್ತಾ ಇರ್ಬೋದು, ಮತ್ತೊಂದು ರಥದಲ್ಲಿ ಇಲ್ಲಿ ಬಿಜ್ಜಳ ಮಹಾರಾಜರ ಫೋಟೋವನ್ನು ಇಲ್ಲಿ ಇರಿಸಲಾಗಿದೆ. ಬಿಜ್ಜಳ ಮಹಾರಾಜರು, ಸವಿತಾ ಸಮಾಜದಂಥ ಬಿಜ್ಜಳ ಮಹಾರಾಜರ ಫೋಟೋವನ್ನು ಕೂಡ ಇಲ್ಲಿ ಇರಿಸಲಾಗಿದೆ. ಇನ್ನು ಮತ್ತೊಂದು ಕಡೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿಯನ್ನು, ತಂದೆ ಮಗನ ಮೂರ್ತಿಯನ್ನು ಒಂದೇ ರಥದಲ್ಲೇ ಇರಿಸಲಾಗಿ ಅವರಿಗೆ ಗೌರವವನ್ನು ನೀಡಲಾಗಿರುವಂಥದ್ದು. ಸೊ ಇದು ಕನ್ನಡದ ಹಬ್ಬ, ಕನ್ನಡ ರಾಜ್ಯೋತ್ಸವದ ಹಬ್ಬವನ್ನು ಇವತ್ತು ಇಲ್ಲಿಂದ ಮೆರವಣಿಗೆ ಮಾಡೋ ಮುಖಾಂತರ ಇಲ್ಲಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಕೇವಲ ನವೆಂಬರ್ 1 ಕನ್ನಡ ಆಗಿರಬಾರ್ದು, ನಂಬರ್ 1 ಕನ್ನಡಿಗರಾಗಿರಬೇಕು ಅಂತ ಪ್ರತಿ ಕನ್ನಡಿಗರು ಕೂಡ ಆಶಿಸ್ತಾರೆ. ಸೊ ಹೀಗೆ ಕನ್ನಡ ಅಂತಂದ್ರೇನು, ಕನ್ನಡ ರಾಜ್ಯೋತ್ಸವದಲ್ಲಿ ಮಾತ್ರ ಕನ್ನಡ ಆಚರಣೆ ಮಾಡಬೇಕಾ, ಅಥವಾ ಕನ್ನಡದ ಬಗ್ಗೆ ಮತ್ತಷ್ಟು ನಾನು ಇವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಮೇಡಮ್, ಕನ್ನಡ ಅಂತಂದರೆ ನಿಮ್ಮ ಪಾಲಿಗೆ? ಕನ್ನಡ ಅಂದರೆ ನಮ್ಮ ಪಾಲಿಗೆ ನಮ್ಮ ಜೀವಾಳ. ನಾವು ಕನ್ನಡನ ಯಾವಾಗಲೂ ಕನ್ನಡ ಬಳಸಿ ಅಂತ ಹೇಳ್ತಾ ಇರ್ತೀವಿ. ನಾವು ಆದಷ್ಟು ಬೇರೆಯವ್ರಿಗೆ ಬಳಸೋದನ್ನು ಹೇಗೆ ಅಂತ ಹೇಳ್ಕೊಡ್ಬೇಕು ಇವತ್ತಿನ ಪರಿಸ್ಥಿತಿಗೆ. ಯಾಕಂದರೆ ನಮ್ಮ ಕನ್ನಡನ ಬೆಳೆಸಿ, ನಮ್ಮ ಕನ್ನಡ ಆಲ್ರೆಡಿ ಬೆಳೆದಾಗಿದೆ. ಅದೇನು ಚಿಕ್ಕ ಮಗು ಅಲ್ಲ ಬೆಳ್ಸೋಕ್ಕೆ, ನಾವು ಇಲ್ಲ ಒಂದು ಗಿಡ ಅಲ್ಲ ನೀರು ಹಾಕಿ ಬೆಳ್ಸೋಕ್ಕೆ. ನಮ್ಮ ಕನ್ನಡ ಸಾಕಷ್ಟು ಬೆಳೆದಿದೆ, ಆದರೆ ಬಳಸೋ ಕೆಲಸನ ಆಗಬೇಕು. ನಾವು ಪ್ರತಿ ಸರಿ ಎಲ್ಲೇ ಮಾತಾಡಿದಾಗಲೂ ಹೇಳ್ತಾ ಇರ್ತೀವಿ, ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ವ್ಯವಹಾರ ಮಾಡಿ, ಕನ್ನಡದಲ್ಲಿ ಎಲ್ಲ ನಮ್ಮ ರಕ್ತ ಕಂಡಲ್ಲೂ ಕನ್ನಡ ಆಗಿರಬೇಕು ಅನ್ನೋದು ನಾವು ಕೇಳ್ಕೊತೀವಿ. ಯಾಕಂದರೆ ಅದು ಕೇವಲ ಬರೀ ನವೆಂಬರ್ 1 ದಿನ ಮಾತ್ರನಾ ಸರ್? ನವೆಂಬರ್ 1 ಅಲ್ಲ, 365 ದಿನನೂ ಕನ್ನಡ ಅನ್ನೋದೇ ಬರಬೇಕು. ಅನ್ನಿಸ್ತಿಲ್ವಾ ನಮ್ಮ ಕನ್ನಡ ನಶಿಸಿ ಹೋಗ್ತಾ ಇದೆ ಅಂತ? ಸರ್, ನಮ್ಮ ಕನ್ನಡ ನಶಿಸಿ ಹೋಗೋಕ್ಕೆ ಮೊದಲನೇ ಕಾರಣನೇ ನಮ್ಮ ಸರ್ಕಾರ. ಯಾಕೆ 70-30% ಅನ್ನೋದು ಬೋಲ್ಡಲ್ಲಿ ಬರಬೇಕು, ಪೂರ್ತಿ ಕನ್ನಡದಲ್ಲಿ ಇರಲಿ, ಆಗ ಕನ್ನಡ ಕಲಿಬೇಕು ಅನ್ನೋದು, ಕನ್ನಡನ ಬಳಸಬೇಕು ಅನ್ನೋದು ಅವ್ರಿಗೆ ಮನವರಿಕೆ ಆಗುತ್ತೆ. ನಾವು ಇಂಗ್ಲೀಷಲ್ಲಿ ಹಾಕಿದ್ರೆ ಕನ್ನಡ ಸೈಡ್ಗೂ ನೋಡಲ್ಲ, ಬರೀ ಇಂಗ್ಲೀಷಲ್ಲಿ ನೋಡ್ಕೊಂಡು ಹೋಗ್ತಾರೆ. ಈ 30-70% ಅನ್ನೋದು ಫಸ್ಟು ಹೋಗಬೇಕು ಬೋಲ್ಡ್ಗಳಲ್ಲಿ. ಮೇಡಮ್, ಇನ್ನೊಂದು ನಾನು ಕೇಳೋಕ್ಕೆ ಯಾಕೆ ನಿಮ್ಮ ಹತ್ರ ಬಂದೆ ಮಾತನಾಡೋದಕ್ಕೆ ಅಂತಂದರೆ,
ಯಾವಾಗಲೂ ಕೂಡ ಕೇಳಿ ಬರುವಂಥ ಯುವಕರಿಂದ ಆರೋಪ, ಹೆಣ್ಮಕ್ಳು ಕನ್ನಡ ಮಾತಾಡೋದಕ್ಕೆ ಪ್ರೆಸ್ಟೀಜ್ ನೋಡ್ತಾರೆ ಜಾಸ್ತಿ, ಹೆಣ್ಮಕ್ಳು ಸ್ವಲ್ಪ ಕನ್ನಡ ಮಾತಾಡಲ್ಲ ಅಂತ ಹೆಣ್ಮಕ್ಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರೋ ಒಂದು ಹೆಣ್ಮಗಳಾಗಿ? ಹೆಣ್ಮಕ್ಳಾಗಿ ನಾನು ಸ್ವಲ್ಪ ಕಮ್ಮಿ. ಏನಂದರೆ ಬೇರೆ ರಾಜ್ಯದಿಂದ ಬಂದಂಥ ಹೆಣ್ಮಕ್ಳು ಒಂಚೂರು ಟಸೋ ಬುಸೋ ಅಂತಾರೆ ಹೊರತು ಬೇರೆ ಇಲ್ಲಿನ ನಮ್ಮ ಹೆಣ್ಮಕ್ಳು ಯಾರು ಆ ಥರ ಮಾಡಲ್ಲ. ಆದರೆ ಹಂಗೆ ಮಾಡೋರಿಗೆ ಒಂದೇನು ಕೇಳ್ಕೊತೀನಿ ಅಂದರೆ, ಹಂಗೇನಾದ್ರು ಮಾಡೋದಿದ್ರೆ ಇಂಗ್ಲೆಂಡಲ್ಲೋ ಅಮೇರಿಕಾದಲ್ಲೋ ಜೀವನ ಮಾಡಿ ಇಲ್ಲಿಂದ ಫಸ್ಟು ತೊಲಗಿ ಅನ್ನೋದೇ ನಾನು ಕೇಳ್ಕೊಳ್ಳೋದು. ನಿಮಗೆ ಕನ್ನಡ ಅನ್ನ ಕೊಟ್ಟಿದೆ, ನೀರು ಕೊಟ್ಟಿದೆ, ಎಲ್ಲನೂ ಕೊಟ್ಟಿದೆ ಕನ್ನಡ, ಇನ್ನು ದುಡ್ಡು ಕೊಟ್ಟಿದೆ ನಿಮಗೆ. ಅದನ್ನು ಬಿಟ್ಟು ಬೇರೆ ಭಾಷೆ ಅಂದರೆ ಅಸಹ್ಯ ಆಗುತ್ತೆ. ಅದನ್ನು ಫಸ್ಟು ನಮ್ಮ ತನನ ಉಳಿಸ್ಕೊಳ್ಳಿ. ನಿಮ್ಮ ಹೆಸರು ಮೇಡಮ್? ಕಾವೇರಿ ಮಧುಸೂದನ್, ಕಾವೇರಿ ಕನ್ನಡಿಗರ ವೇದಿಕೆ ರಾಜ್ಯಾಧ್ಯಕ್ಷರು. ಥ್ಯಾಂಕ್ ಯು. ಎಸ್, ಇವಿಷ್ಟು ಇವರ ಮಾತುಗಳಾಗಿತ್ತು. ನಾನು ಇವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಕನ್ನಡ ಅಂತ ಬಂದಾಗ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಕನ್ನಡ ಇವತ್ತು ಏನು ರಾಜ್ಯೋತ್ಸವ ಇದೆ, ಇದು ಒಂದು ದಿನಕ್ಕೆ ಮಾತ್ರ ಇರಬಾರ್ದು. 365 ದಿನನೂ ಕನ್ನಡ ರಾಜ್ಯೋತ್ಸವ ಆಗಿರ್ಬೇಕಂತ ಹೇಳ್ತೀನಿ. ಹಾಗೆ ನಿಮ್ಮ ಭಾಷೆ ಯಾವುದೇ ಆಗಿರಲಿ, ಕರ್ನಾಟಕದಲ್ಲಿ ಇದ್ದೀರಾ, ಕನ್ನಡನೇ ಮಾತಾಡಿ, ಮತ್ತು ನಿಮ್ಮ ಮನೆ ಮಕ್ಕಳಿಗೂ ಕನ್ನಡವನ್ನೇ ಕಲಿಸ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನು ಹೇಳ್ತೀರಾ? ಕನ್ನಡ ಉಸಿರಾಗಿರಲಿ, ಕನ್ನಡ ನೆಲ ಭಾಷೆ ಅಂತ ಬಂದಾಗ ಕನ್ನಡ ಅಂತ ನಾವು ತೋರಿಸ್ಬೇಕು. ನಮ್ಮ ಉಸಿರು ಕನ್ನಡ ಆಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಾಜಿನಗರ ಕನ್ನಡ ಸಂಘದಿಂದ ಬಂದಿದ್ದೀನಿ. ನರಸಿಂಹಲ್ ಅಂತ, ಗೌರವಾಧ್ಯಕ್ಷ ನಾನು. ಕನ್ನಡ ಅಂದರೆ ನಮ್ಮ ಉಸಿರು. ಕನ್ನಡ ಅಂದರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಹಬ್ಬ ಆಗಿದೆ. ಇವತ್ತು ಕನ್ನಡ ಪ್ರತಿಯೊಂದು ಮನೆಯಲ್ಲಿ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕಂತ ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಓದ್ದವ್ರಿಗೆ ಇವತ್ತು ಉದ್ಯೋಗ ಸಿಗಬೇಕು. ಈಚೆ ಊರವ್ರು ಬಂದು ಬದುಕ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಕಾವೇರಿ ನೀರು ನೋಡದೆ ಬಿಡ್ತಾನೇ ಇದ್ದಾರೆ. ನಮಗೆ ಕಾವೇರಿ ನೀರಿಲ್ಲ. ಯಾಕಂದರೆ ರೈತರು ಇವತ್ತೊಂದು ದಿವಸ ಇವತ್ತು ಬರಗಾಲ ಬಂದು ತುಂಬ ತೊಂದರೆಯಿಂದ ಇದ್ದಾರೆ ರೈತರೆಲ್ಲ. ಎಷ್ಟೋ ಹೋರಾಟ ಮಾಡಿದ್ರು ಕೂಡ ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಸ್ಪಂದಿಸಿ ದಯವಿಟ್ಟು ಕಾವೇರಿಗೆ ನೀರನ್ನ ನಿಲ್ಲಿಸಿ ಇಲ್ಲಿರೋ ಕರ್ನಾಟಕ ಜನಗಳಿಗೆ, ಮಕ್ಕಳಿಗೆ ಎಲ್ರಿಗೂ ನೀರು ಕೊಡಬೇಕಂತ ಹೇಳಿ ಬಯಸ್ತಾ ಇದ್ದೀನಿ. 68ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನನ್ನ ಅಕ್ಕ ತಂಗಿದಿರಿಗೂ, ತಾಯಂದಿರಿಗೂ, ಈ ರಿಪಬ್ಲಿಕ್ ಕನ್ನಡವರೆಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ರಾಜ್ಯೋತ್ಸವ ಶುಭಾಶಯಗಳು. ಅಲ್ಲಿರೋ ಇವ್ರಿಗೂ ಕೆಲಸ ಮಾಡೋ ಪ್ರತಿಯೊಂದು ಕ್ಯಾಮ್ರಾಮನ್ ಆಗಿರ್ಬೋದು, ರಿಪೋರ್ಟ್ಸಿಗಾಗಿರ್ಬೋದು ಮತ್ತು ಡೈರೆಕ್ಟರ್ ಆಗಿರ್ಬೋದು, ಅವ್ರಿಗೆ ರಾಜ್ಯೋತ್ಸವದ ಶುಭಾಶಯಗಳು. 68ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನರಸಿಂಹಲು. ಕನ್ನಡಕ್ಕಾಗೆ ಜನನ, ಕನ್ನಡಕ್ಕಾಗೆ ಮರಣ. ಇವತ್ತು ಬೆಂಗಳೂರಿನ ಟೌನ್ ಹಾಲ್ ಬಳಿ ಸುಮಾರು ಕನ್ನಡ ಒಕ್ಕೂಟ ಸಂಘ ಸೇರಿದಂತೆ 150 ಸಂಘಟನೆಗಳು ಸೇರಿ ಕನ್ನಡದ ಹಬ್ಬವನ್ನು ಆಚರಿಸಿದ್ದಾರೆ. ಸೊ ನೀವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಪೂಜಾ ಕುಣಿತ ಆಗಿರ್ಬೋದು ಅಥವಾ ವೀರಭದ್ರೇಶ್ವರ ನೃತ್ಯ ಆಗಿರ್ಬೋದು, ವೀರಗಾಸೆ ಆಗಿರ್ಬೋದು, ಜೊತೆಗೆ ಸುಮಾರು ರಥಗಳು, ಸುಮಾರು ಒಂದು 15ರಿಂದ 20 ರಥಗಳು ಇವತ್ತು ಇಲ್ಲಿಂದ ನೇರವಾಗಿ ಫ್ರೀಡಮ್ ಪಾರ್ಕ್ವರೆಗೂ ಕೂಡ ಒಂದು ಮೆರವಣಿಗೆಯನ್ನು ಮಾಡಲಾಗುತ್ತೆ. ಸೊ ಇಲ್ಲಿ ಸುಮಾರು 150 ಸಂಘಟನೆಗಳು ಸೇರಿಕೊಂಡಿದ್ದಾವೆ. ಕಾರಣ ಇವತ್ತು ಕನ್ನಡ ರಾಜ್ಯೋತ್ಸವ, ಕನ್ನಡದ ಹಬ್ಬ. ನಾವು ಕೇವಲ ನವೆಂಬರ್ 1 ಕನ್ನಡಿಗರಾಗಿರಬಾರ್ದು, ಯಾವಾಗಲೂ ನಂಬರ್ 1 ಕನ್ನಡಿಗರಾಗಿರಬೇಕು ಅಂತ ಸಾರಿ ಹೇಳುವಂಥ ಹಬ್ಬ. ಸೊ ಇನ್ನೊಂದು ಮತ್ತೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಕರ್ನಾಟಕ ರತ್ನ ಬೇಕೇ ಬೇಕು ಅಂತ ಹೇಳಿ ಅಂಬರೀಷ್ ಅವರಿಗೆ ಅಲ್ಲೂ ಕೂಡ ಒಂದು ಸಂದೇಶ ಸಾರುವಂಥ ಹಬ್ಬ. ಮತ್ತೊಂದು ಕಡೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಕೂಡ ಇದ್ದಾರೆ, ನಮ್ಮ ಶಂಕರ್ನಾಗ್ ಕೂಡ ಇದ್ದಾರೆ, ಇದು ವಿಷ್ಣುವರ್ಧನ್ ಕೂಡ ಇದ್ದಾರೆ. ಈ ಹಿಂದಗಡೆ ರಥಗಳಲ್ಲೂ ಕೂಡ ಅವರ ಮೂರ್ತಿಗಳನ್ನು ಇಡಲಾಗಿದೆ. ಸೊ ನೀವು ಗಮನಿಸ್ತಾ ಇದ್ದೀರಿ, ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಸೊ ಒಟ್ಟಲ್ಲಿ ಏನಕ್ಕೋಸ್ಕರ? ಕನ್ನಡಕ್ಕೋಸ್ಕರ. ನೆಲ, ಜಲ, ಭಾಷೆ ಅಂತ ಬಂದಾಗ ಯಾವಾಗಲೂ ಕೂಡ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಾಗಿ ನಿಲ್ತವೆ. ಕೇವಲ ಸಂಘಟನೆಗಳು ಮಾತ್ರ ನಿಲ್ಲಬಾರ್ದು, ಎಲ್ಲ ಜನರು ಕೂಡ, ಕನ್ನಡಿಗರು ಕೂಡ ಕನ್ನಡವನ್ನು ಬೆಳೆಸೋದು ಬೇಡ. ಕನ್ನಡವನ್ನು ಈಗಾಗಲೇ ದೊಡ್ಡ ದೊಡ್ಡ ಮಹಾಕವಿಗಳು, ಸಾಹಿತಿಗಳು ಬೆಳೆಸಿದ್ದಾರೆ. ಕನ್ನಡವನ್ನು ಉಳಿಸಿದ್ರೆ ಸಾಕು ಅನ್ನುವಂಥ ಸಂದೇಶವನ್ನು ಈ ಹಬ್ಬ ಸಾರ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಶ್ವಥ್ ವಿತ್ ರಿಪಬ್ಲಿಕ್ ಕನ್ನಡ.